ನಮ್ಮ ದೇಶ ರಾಜ್ಯವನ್ನು ಆಳುವಂಥವ್ರು ನೀವು ನೋಡಿ, ಒಳ್ಳೊಳ್ಳೆ ಪೊಸಿಷನಲ್ಲಿ ಇರೋರು ನೋಡಿ, ವೃಶ್ಚಿಕ ರಾಶಿ ಆಗಿರ್ತಾರೆ ಅಥವಾ ವೃಶ್ಚಿಕ ಲಗ್ನ ಆಗಿರ್ತಾರೆ. ತುಂಬ ಗ್ರೋತ್ ಚೆನ್ನಾಗಿ ಆಗಬೇಕು ಅಂದರೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಸ್ಪಿರಿಚುಯಾಲಿಟಿ ಇಟ್ಕೊಳ್ಳಿ. ಆಧ್ಯಾತ್ಮ ಚಿಂತನೆ, ಯೋಗ, ಮೆಡಿಟೇಷನ್ನು, ಸ್ವಲ್ಪ ಸ್ಪಿರಿಚುಯಾಲಿಟಿ, ಶಾಸ್ತ್ರ ಅಧ್ಯಯನ ಇದು ಮಾಡೋದ್ರಿಂದ ಇವ್ರಿಗೆ ರೆಗ್ಯುಲರ್ ಲೈಫ್ ಲೀಡ್ ಮಾಡಲಿಕ್ಕೆ, ಎಜುಕೇಷನಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ ತುಂಬ ಉತ್ತಮವಾದಂಥ ರಿಸಲ್ಟು ಸಿಗುತ್ತೆ. ಮೊದಲೇ ನೀವು ಹೇಳ್ಬಿಟ್ರಿ ಪಾಪದ ರಾಶಿಯವರು ಅಂತ. ಈ ಪಾಪದ ರಾಶಿ ಅಂತ ಹೇಳಿಸ್ಕೊಂಡು ಅವ್ರಿಗೆ ಮದುವೆ ವಿಚಾರದಲ್ಲಿ ಅಯ್ಯಯ್ಯೋ ಏನೆಲ್ಲ ಪಡ್ತಿರ್ತಾರೆ. ಸೊ ಅವರಿಗೆ ಏನು ಹೇಳ್ತೀರ ಗೊತ್ತಿಲ್ಲ? ಹಾಗೆ ಈಗ ನಾವು ವೃಶ್ಚಿಕ ರಾಶಿ ಬಗ್ಗೆ ತಿಳ್ಕೊಳ್ಳೋಣ. ಈಗ ವೃಶ್ಚಿಕ ರಾಶಿಯವರೆಲ್ಲ ತುಂಬ ಕಾನ್ಸಂಟ್ರೇಟೆಡ್ ಆಗಿ ಈ ಎಪಿಸೋಡ್ನ ನೋಡೋಕ್ಕೆ ಫಾಲೋ ಮಾಡ್ತಾ ಇರ್ತೀರಾ. ಈಗ ನಿಮ್ಮ ಒಂದು ರಾಶಿಯಲ್ಲಿ ಯಾವ ರೀತಿ ಸೆಲ್ಫ್ ಡೆವಲಪ್ಮೆಂಟ್ನ ಮಾಡ್ಕೋಬೇಕು, ಸೆಲ್ಫ್ ಪ್ರೋಗ್ರೆಸ್ಸನ್ನು ಯಾವ ಥರ ಮಾಡ್ಕೋಬೇಕು, ಹಾಗೆ ಅದಕ್ಕೆ ಏನು ಪರಿಹಾರ ಇದೆ, ಬನ್ನಿ ಗುರುಗಳ ಹತ್ರ ತಿಳ್ಕೊಳ್ಳೋಣ. ಗುರುಗಳೇ, ವೃಶ್ಚಿಕ ರಾಶಿ ಮೊದಲಿಗೆ ಅವರ ಸ್ವಭಾವ ಯಾವ ರೀತಿ ಇರುತ್ತೆ? ವೃಶ್ಚಿಕ ರಾಶಿಯವ್ರನ್ನ ನಾನು ಯಾವಾಗಲೂ ಪಾಪ ರಾಶಿಯವರು ಅಂತ ಕರಿತೀನಿ. ಒಳ್ಳೆ ವ್ಯಕ್ತಿಗಳವ್ರು ಆ್ಯಕ್ಚುಲಿ. ಬಟ್ ಪ್ರಾಬ್ಲಮ್ ಏನಂದ್ರೆ ಎಲ್ಲ ಸಮಸ್ಯೆಗಳು ಅವ್ರಿಗೆ ಜಾಸ್ತಿ. ಅದಕ್ಕೆ ನೋಡಿ, ನೀವು ಯಾವುದೇ ದೊಡ್ಡ VIP ನೋಡಿ, ಅಥವಾ ನಮ್ಮ ದೇಶ ರಾಜ್ಯವನ್ನು ಆಳುವಂಥವ್ರು ನೀವು ನೋಡಿ, ಮುಖ್ಯಮಂತ್ರಿಗಳನ್ನ ಜಾಸ್ತಿ ನೋಡಿ, ಒಳ್ಳೊಳ್ಳೆ ಪೊಸಿಷನಲ್ಲಿ ಇರೋರು ನೋಡಿ, ಇಲ್ಲ ವೃಶ್ಚಿಕ ರಾಶಿ ಆಗಿರ್ತಾರೆ ಅಥವಾ ವೃಶ್ಚಿಕ ಲಗ್ನ ಆಗಿರ್ತಾರೆ. ಮ್ಯಾಕ್ಸಿಮಮ್ ಜನ ಅಂದರೆ ಅವರು ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡಿರ್ತಾರೆ. ಬಟ್ ಅವರು ತುಂಬ ಇನೋವೇಟಿವ್. ಯಾಕಂದರೆ 8ನೇ ರಾಶಿಯನ್ನು ನಾವು ಗುಪ್ತ ರಾಶಿ ಅಂತ ಕರಿತೀವಿ. ಅದನ್ನು ಸೀಕ್ರೆಟ್ ರಾಶಿ ಅದು, ಆಯ್ತಾ, ರಂಧ್ರ ರಾಶಿ. ಅದು ಬೇಗ ಗೊತ್ತಾಗಲ್ಲ, ಆದರೆ ಅವ್ರಿಗೆ ದೈವಿಕ ನೇಚರೇ ಸಪೋರ್ಟ್ ಮಾಡುತ್ತೆ. ವೃಶ್ಚಿಕ ರಾಶಿ ಅವ್ರಿಗೆ ಯಾವಾಗ್ಲೂ ಅವ್ರಿಗೆ ಇಂಟ್ಯೂಷನ್ ಪವರ್ ಜಾಸ್ತಿ. ಏನ್ ಮಾಡಿದ್ರು ಕ್ರಿಯೇಟಿವ್ ಆಗಿ ಮಾಡ್ತಾರೆ, ಏನ್ ಮಾಡಿದ್ರು ವಿಶೇಷವಾಗಿ ಯೋಚನೆ ಮಾಡ್ತಾರೆ. ಅವರು ವೃಶ್ಚಿಕದವರು ಇರ್ಬೋದು ಅಥವಾ ವೃಶ್ಚಿಕ ಲಗ್ನದವರು ಇರ್ಬೋದು. ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಈ ರಾಶಿ ಸಿಂಬಲ್ ಬಂದು ಚೇಳು. ಹೌದು. ಈಗ ದೂರದಲ್ಲಿ ಒಂದು ಚೇಳು ಹೋಗ್ತಾ ಇದೆ, ನಿಮ್ಮ ಮನೆ ಕಾಂಪೌಂಡ್ ಹತ್ರ ಒಂದು ಚೇಳು ಹೋಗ್ತಾ ಇದೆ. ನೀವು ಸ್ಕೂಟರ್ ತಗೊಂಡು ಆಚೆಗೆ ಬರ್ತೀರಾ. ನೀವು ಆ ಚೇಳು ನೋಡಿದ ತಕ್ಷಣ ಏನು ಮಾಡ್ತೀರಾ? ಒಂದು ಗಾಬರಿ ಆಗುತ್ತೆ, ಅದಕ್ಕೆ ಹೊಡಿಯಕ್ಕೆ ಹೋಗ್ತೀವಿ, ಅದೇನೋ ನಮಗೆ ಮಾಡ್ಬಿಡುತ್ತೆ ಅಂತ ಅದಕ್ಕೆ ನಾವೇನೋ ಮಾಡ್ಲಿಕ್ಕೆ ಮಾಡದಿದ್ರು ನೀವೇನ್ ಮಾಡ್ತೀರಾ? ಫಸ್ಟ್ ಒಂದು ಕಡ್ಡಿ ತಗೊಂಡು ದೂರಕ್ಕೆ ಎಸಿಬೇಕು, ಇಲ್ಲ ಒಂದು ಕಲ್ಲು ತಗೊಂಡು ಹೊಡಿಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಆ ಚೇಳು ಏನಾದ್ರು ಮಾಡ್ತಾ? ನಿಮ್ಗೆ ಮಾಡಿಲ್ಲ, ಏನು ಮಾಡಿಲ್ಲ ತಾನೆ. ಸಾಮಾನ್ಯವಾಗಿ ಚೇಳು ಕಚ್ಚೋದು ತುಂಬಾ ರೇರ್. ನೀವು ಅಬ್ಸರ್ವ್ ಮಾಡಿ, ತುಂಬಾ ಅಂದ್ರೆ ತುಂಬಾ ರೇರ್ ಅದು ಕಚ್ಚೋದು. ಅಂದ್ರೆ ನೀವು ಅದಕ್ಕೆ ತೊಂದರೆ ಕೊಟ್ಟಾಗ ಮಾತ್ರ ಕಚ್ಚುತ್ತೆ, ಇಲ್ಲಾಂದ್ರೆ ನಿಮ್ಮ ಮೈ ಮೇಲೆ ಹರ್ಕೊಂಡು ಹೋದ್ರು ಅದೇನು ಮಾಡಲ್ಲ. ಅಂದ್ರೆ ಈ ವೃಶ್ಚಿಕ ಚೇಳಿರೋದ್ರಿಂದ ಇವ್ರು ನೋಡಿದ್ರೇನೆ ಹೊಟ್ಟೆ ಉರಿ ಬರುತ್ತೆ ರಾಶಿಯವ್ರನ್ನ. ಅಂದ್ರೆ ಅದನ್ನ ನೋಡಿದ್ರೆ ಭಯ ಸ್ಟಾರ್ಟ್ ಆಗುತ್ತೆ, ನಮಗೇನಾದ್ರು ಮಾಡ್ಬಿಡ್ತಾರಪ್ಪ ಅಂತ. ಏನೋ ಮಾಡ್ಬಿಡ್ತಾರೆ ಅಂತಲ್ಲ, ನನ್ಕಿಂತ ಚೆನ್ನಾಗ್ ಆಗ್ಬಿಡ್ತಾನಲ್ಲ ಅನ್ನುವಂಥದ್ದು. ಅಥವಾ ಏನ್ ನಾವು ಮಾಡದೇ ಇರೋದು ಇವ್ನು ಮಾಡ್ತಾವನಲ್ಲ, ಮೊನ್ನೆ ಹೆಂಗಿದ್ದ ಈ ತರ ಆಗ್ಬಿಟ್ನಲ್ಲ, ಈ ತರದೊಂದು ಜಲಸ್ ಫೀಲ್ ಈ ರಾಶಿಯವ್ರ ಮೇಲೆ ಬೇಗ ಆಗುತ್ತೆ, ಅವ್ರು ಎಷ್ಟೇ ಒಳ್ಳೆಯವರಾಗಿರ್ಲಿ. ಅದಕ್ಕೆ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂತಂದ್ರೆ, ಮತ್ತೆ ಇವರು ಬಹಳ ಬುದ್ಧಿವಂತರಿದ್ದಾರೆ. ಅವ್ರೇನ್ ನೀವು ಜಗಳ ಆಡಿದ ತಕ್ಷಣ, ಬೈದ ತಕ್ಷಣ ಏನ್ ರಿಯಾಕ್ಟ್ ಮಾಡ್ಬಿಡಲ್ಲ ಅವರು. ಬಟ್ ಆ ಚೇಡು ಬಾಯಲ್ಲಿ ಕಚ್ಚಲ್ಲ, ಬಾಲ್ದಿಂದ ಕಚ್ಚೋದು. ಅದೇನ್ ಮಾಡುತ್ತೆ, ಟೈಮ್ ನೋಡ್ಕೊಂಡು ಆ ಕೆಲಸದಿಂದ ಆಗಿರ್ಬೋದು ಅಥವಾ ಸಮಯದ ಮುಖಾಂತರ ಇರ್ಬೋದು, ಅವರಿಗೆ ಉತ್ತರವನ್ನ ಕೊಡುವಂತ ಒಂದು ಗುಣಧರ್ಮ ಉಳ್ಳಂಥವ್ರು. ಅದರಿಂದ ಇವರು ಸೆಲ್ಫ್ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ, ಒಂದು ಅಟಕ್ ಬಿದ್ದು ಕೆಲಸ ಮಾಡಿ, ಯಾರಿಗೂ ರಿಯಾಕ್ಟ್ ಮಾಡಬೇಡಿ. ಯಾಕಂದ್ರೆ ಇವ್ರನ್ನ ಡಿಸ್ಟರ್ಬ್ ಮಾಡಕ್ಕೆ ಅಂತಾನೆ ತುಂಬಾ ಜನ ಇರ್ತಾರೆ. ಅದರಿಂದ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಓನ್ಲಿ ಫೋಕಸ್ ನಿಮ್ಮ, ಈಗ ಲೆಫ್ಟು ಮತ್ತೆ ರೈಟ್ ಓಡುವ ಸಂದರ್ಭದಲ್ಲಿ ತುಂಬಾ ಜನ ಕೂಗ್ತಿರ್ತಾರೆ, ಕರೆಕ್ಟಾ? ಯಾರೋ ಒಬ್ಬ ಬೈತಾನು ಇರ್ತಾರೆ, ಆಯ್ತಾ? ನಾವು ಅದಕ್ಕೆ ಕಾನ್ಸಂಟ್ರೇಟ್ ಮಾಡೋದ್ರ ಬದಲು ಫಿನಿಶ್ ಲೈನ್ ಬಗ್ಗೆ ಕಾನ್ಸಂಟ್ರೇಟ್ ಇದ್ರೆ ಸಾಕು. ಅಂದ್ರೆ ಯಾರೆಲ್ಲ ವೃಶ್ಚಿಕ ರಾಶಿಯವ್ರು ಇರ್ತಾರೋ ಅವ್ರಿಗೆ ಎಕ್ಸ್ಪೆಷಲಿ ನಾನು ಹೇಳೋದು, ಅಂದ್ರೆ ಬೇರೆ ರಾಶಿಯವ್ರು ಹೋಲ್ಸ್ಕೊಂಡ್ರೆ ನಿಮ್ಮ ಮೇಲೆ ಸ್ವಲ್ಪ ಕಲ್ಲು ತೂರಾಟಗಳು ಜಾಸ್ತಿನೇ ಇರ್ತದೆ. ಅದರಿಂದ ನೀವೇನ್ ಮಾಡಿ ಅಂದ್ರೆ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಓನ್ಲಿ ಫೋಕಸ್ ಇವರ ಫಿನಿಶ್ ಲೈನ್. ಅದು ಎಜುಕೇಶನ್ ಇರ್ಬೋದು, ವೃತ್ತಿ ಬಗ್ಗೆ ಇರ್ಬೋದು, ಅಥವಾ ನೀವೇನ್ ಅನ್ಕೊಂಡಿದ್ದೀರಾ ಅದನ್ನ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ. ನೇಚರೇ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಯಾರೋ ಬೈತವನ ಅದೇನ್ ಕೇಳೋಣ ಅಂತ ನೀವು ನಿಂತ್ಕೊಂಡ್ರೆ ನಿಮ್ ಫಿನಿಶ್ ಲೈನ್ ಮತ್ತೆ ಅರ್ಧ ಗಂಟೆ ಲೇಟ್ ಆಗುತ್ತೆ. ಇದನ್ನ ರೂಢಿಸ್ಕೊಳ್ಳಿ. ಜೊತೆಗೆ ನೀವು ಮಾಡಬೇಕಾಗಿರುವಂತಹ ಪರಿಹಾರಗಳು 2 ಪ್ರಮುಖವಾದಂಥ ಪರಿಹಾರಗಳು. ಒಂದು, ಕಾಲಕ್ಕೆ ದೇವತೆ ಆಗಿರುವಂಥ ಕಾಲಭೈರವನ ಪೂಜೆಯನ್ನು ಮಾಡುವಂಥದ್ದು ತುಂಬ ಪವರ್ಫುಲ್ಲು. ಮಂಗಳವಾರ ದಿನ ಅಥವಾ ಅಷ್ಟಮಿ ದಿನ ಕಾಲಭೈರವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ, ಇದು ತುಂಬ ಪವರ್ಫುಲ್ ರೆಮಿಡಿ ನಿಮಗೆ. ಅದರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡುವಂಥದ್ದು. ಮತ್ತು ಇಲ್ಲಿ ಕಾಲಭೈರವನಿಗಾಗಲಿ ಸುಬ್ರಹ್ಮಣ್ಯನಿಗಾಗಲಿ ದರ್ಶನದ ಜೊತೆ ನೀವು ಮಾಡಬೇಕಾಗಿರುವಂಥದ್ದು, ಇದು ಜಲರಾಶಿ ಆಗಿರೋದ್ರಿಂದ ಅಭಿಷೇಕವನ್ನು ಮಾಡಬೇಕು ಅಥವಾ ನದಿ ಸ್ನಾನವನ್ನು ಮಾಡಬೇಕು. ಇವೆರಡರಲ್ಲಿ
ಪುಣ್ಯಕ್ಷೇತ್ರಗಳಿಗೆ ಹೋಗಿ ಕಾಲಭೈರವ ಅಥವಾ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನವನ್ನು ಮಾಡಿ ಉರುಳು ಸೇವೆಯನ್ನು ಮಾಡಿ ಕ್ಷೇತ್ರ ದರ್ಶನವನ್ನು ಮಾಡ್ಕೊತ ಬಂದರೆ ಎಂಥ ಶತ್ರುಬಾಧೆಗಳಿದ್ರೂ ನಿವಾರಣೆ ಆಗುತ್ತೆ. ನಿಮ್ಮ ಮೌನವೇ ನಿಮ್ಮ ಯಶಸ್ಸು. ಓನ್ಲಿ ಕಾನ್ಸಂಟ್ರೇಟ್ ಯುವರ್ ವರ್ಕ್. ಮಾತಿಗೆ ಸ್ಪೇಸೇ ಕೊಡಬೇಡಿ. ನೀವು ಎಷ್ಟು ಮೌನವಾಗಿರ್ತೀರೋ ಲೈಫಲ್ಲಿ ಅಷ್ಟು ಸಕ್ಸಸ್ಫುಲ್ ಆಗ್ತೀವಿ. ಓಕೆ. ಸೊ ವೃಶ್ಚಿಕ ರಾಶಿಯವರಿಗೆ ಅನಿಸ್ತಾ ಇರುತ್ತೆ ನಿಮ್ಮ ಬಗ್ಗೆ ನಿಮಗೆ, ಅಯ್ಯೋ ನಾನು ಪಾಪದ ರಾಶಿ ಅಂತ ಹೇಳಿದ್ರೆ ಗುರುಗಳು ಅಂತ. ಇಫ್ ಯು ಆರ್ ರಿಯಲಿ ಫೀಲಿಂಗ್ ಇಟ್ಸ್ ರೈಟ್, ಪ್ಲೀಸ್ ಡೂ ಕಮೆಂಟ್ ಆನ್ ಅಸ್ ಅಂತ ಹೇಳ್ತಾ, ಈಗ ವೃಶ್ಚಿಕ ರಾಶಿಯಲ್ಲಿ ಯಾವ ರೀತಿ ಅವರ ಎಜುಕೇಷನ್ನಲ್ಲಿ ಅವರು ಮುಂದುವರಿಬೇಕು ಅನ್ನೋದಾದರೆ ಏನೆಲ್ಲ ಪರಿಹಾರಗಳನ್ನು ಕಂಡುಕೊಳ್ಬೇಕು ಗುರುಗಳೇ ಎಜುಕೇಷನ್ನಲ್ಲಿ? ನೋಡಿ, ಎಜುಕೇಷನ್ ಅಂತ ಬಂದಾಗ 2ನೇ ಮನೆ ಬಂದು ಮತ್ತು 5ನೇ ಮನೆ ಇವೆರಡು ಬಹಳ ಮುಖ್ಯ ಆಗ್ತದೆ. ಗುರುಗ್ರಹವೇ ಅಧಿಪತಿ ಆಗಿರೋದ್ರಿಂದ ಇವರು ದಕ್ಷಿಣಾಮೂರ್ತಿ ಆರಾಧನೆಯನ್ನು ಮಾಡಬೇಕು. ಮನೆಯಲ್ಲಿ ದಕ್ಷಿಣಾಭಿಮುಖವಾಗಿ ಉತ್ತರದ ಗೋಡೆಯಲ್ಲಿ ಒಂದು ದಕ್ಷಿಣಾಮೂರ್ತಿ ಫೋಟೋವನ್ನು ಇಡುವಂಥದ್ದು. ಮತ್ತು ಪ್ರತಿ ಗುರುವಾರದ ದಿನ ಬೆಳಗಿನ ಸಮಯ ಒಂದು ಹೊತ್ತು ಉಪವಾಸವನ್ನು ಮಾಡುವಂಥದ್ದು. ಪ್ರತಿ ಗುರುವಾರ ಅರಳಿ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು. ಮತ್ತು ಪ್ರತಿ ಗುರುವಾರ ರಾಯರ ದರ್ಶನ ಮತ್ತು ಸಾಯಿಬಾಬಾ ದರ್ಶನ, ಅದರಲ್ಲೂ ವಿಶೇಷವಾಗಿ ಅವರಿಗೆ ಅಭಿಷೇಕವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇವರು ಎಷ್ಟು ಅವರಿಗೆ ಎಕ್ಸ್ಪೆಷಲಿ ಹಾಲಿನ ಅಭಿಷೇಕವನ್ನು ಮಾಡಬೇಕು. ಹಾಲಿನ ಅಭಿಷೇಕವನ್ನು ಮಾಡುವಂಥದ್ದು ಮತ್ತು ಆ ಕ್ಷೇತ್ರದ ಸೇವೆಯನ್ನು ಮಾಡುವಂಥದ್ದು. ನಾನು ಆವಾಗಲೇ ಹೇಳಿದೆ, ದಾಸೋಹ ಸೇವೆ ಮಾಡುವಂಥದ್ದು ಅಥವಾ ಕ್ಷೇತ್ರದ ಸಂರಕ್ಷಣೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು, ಅಡಿಗೆ ಮಾಡಿ ಬಡಿಸುವಂಥದ್ದು, ಈ ಥರ ಒಂದಷ್ಟು ಸೇವೆಗಳನ್ನು ಮಾಡ್ತಾ ಬಂದರೆ ಒಂದು ಕ್ಷೇತ್ರದಲ್ಲಿ ಒಂದಷ್ಟು ಕಾಲವನ್ನು ಕಳೆಯುವಂಥದ್ದು. ಈ ಥರ ಮಾಡಿದ್ರೆ ಇವರಿಗೆ ಸ್ಪಿರಿಚುಯಾಲಿಟಿ, ನಾನು ಯಾವಾಗಲೂ ಏನು ಹೇಳ್ತೀನಿ, ನೀವು ಲೈಫಲ್ಲಿ ತುಂಬ ಗ್ರೋತ್ ಚೆನ್ನಾಗಿ ಆಗಬೇಕು ಅಂದರೆ ನಿಮ್ಮ ಲೈಫಲ್ಲಿ ಸ್ವಲ್ಪ ಸ್ಪಿರಿಚುಯಾಲಿಟಿ ಇಟ್ಕೊಳ್ಳಿ. ಆಧ್ಯಾತ್ಮ ಚಿಂತನೆ, ಯೋಗ, ಮೆಡಿಟೇಷನ್ನು, ಸ್ವಲ್ಪ ಸ್ಪಿರಿಚುಯಾಲಿಟಿ, ಶಾಸ್ತ್ರ ಅಧ್ಯಯನ, ಇದು ಮಾಡೋದ್ರಿಂದ ಇವರಿಗೆ ರೆಗ್ಯುಲರ್ ಲೈಫ್ ಲೀಡ್ ಮಾಡಲಿಕ್ಕೆ, ಎಜುಕೇಷನಲ್ಲಿ ಪ್ರೋಗ್ರೆಸ್ ಆಗಲಿಕ್ಕೆ ತುಂಬ ಉತ್ತಮವಾದಂಥ ರಿಸಲ್ಟು ಸಿಗುತ್ತೆ. ಓಕೆ ಗುರುಗಳಿಗೆ ಆಲ್ರೆಡಿ ಎಜುಕೇಷನ್ ಮುಗ್ದಿದೆ, ನನಗೆ ಜಾಬ್ ಸಿಗ್ತಿಲ್ಲ, ನಾನು ಅಂದ್ಕೊಂಡಿದ್ದ ಥರ ಜಾಬ್ ಸಿಗ್ತಿಲ್ಲ, ಅಥವಾ ಜಾಬ್ ಸಿಕ್ಕಿದೆ ಆದರೆ ನನಗೆ ಅದರಲ್ಲಿ ಸರಿಯಾದಂಥ ಬಡ್ತಿ ಇಲ್ಲ, ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಆಗ್ತಾ ಇಲ್ಲ, ಈ ಥರ ಇರುವಂಥ ಎಲ್ಲೋ ಸ್ಟ್ರಕ್ಅಪ್ ಆಗಿರುವಂಥವರಿಗೆ ಜಾಬ್ ವಿಚಾರದಲ್ಲಿ ಏನು ಪರಿಹಾರ? ಇವ್ರಿಗೆ ಏನು ಮಾಡಬೇಕು ಅಂದರೆ, ಇವರು ಪ್ರತಿ ಸೋಮವಾರದ ದಿನ ಅಥವಾ ಪ್ರತಿ ಭಾನುವಾರದ ದಿನ, ಎಸ್ಪೆಷಲಿ ಭಾನುವಾರ ಸಂಡೇ, ಇವರು ನವಗ್ರಹ ಪ್ರದಕ್ಷಿಣೆ ಮಾಡಬೇಕು. ಹೋಗ್ಬಿಟ್ಟು ನವಗ್ರಹ ಪ್ರದಕ್ಷಿಣೆ ಮಾಡಿಬಿಟ್ಟು ಅಲ್ಲಿ ಮಧ್ಯದಲ್ಲೊಂದು ಸೂರ್ಯ ದೇವರು ಇರ್ತದೆ. ಆ ದೇವರಿಗೆ ಕೆಂಪು ಹೂವು, ಕೆಂಪು ವಸ್ತ್ರ ಮತ್ತು ಗೋಧಿ, ಈ ಮೂರನ್ನು ಸೂರ್ಯನ ಮುಂದೆ ಇಟ್ಬಿಟ್ಟು, ಭಗವಂತ ನನಗೆ ಬೇಗ ಕೆಲಸ ಸಿಕ್ಕಲಿ ಅಂತೇಳಿ ಸಂಕಲ್ಪ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಬರಬೇಕು. ಮತ್ತು ಎಲ್ಲಾದರೂ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಇದ್ದರೆ ಆ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನವನ್ನು ದರ್ಶನ ಮಾಡಬೇಕು. ಜೊತೆಗೆ ಓಂ ರಾಮ್ ರೀಂ ರೋಂ ಸಹ, ಓಂ ರಾಮ್ ರೀಂ ರೋಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡಬೇಕು. ಮತ್ತು ಭಾನುವಾರದ ದಿನ ಬೆಳಗ್ಗೆ ಬೇಗ ಎದ್ದು ಸೂರ್ಯೋದಯದ ಟೈಮಲ್ಲಿ ಒಂದು ಚೆಂಬು, ಅದಕ್ಕೆ ಸ್ವಲ್ಪ ನೀರು ತುಂಬಿಟ್ಟು ಕೆಂಪುವನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಇದನ್ನು ರೆಗ್ಯುಲರ್ ಆಗಿ ಇವರು ಮಾಡ್ತಾ ಬಂದರೆ ಜಾಬಿನ ಪ್ರಾಬ್ಲಮ್ಸ್ಗಳು ಬೇಗ ಸಾಲ್ವ್ ಆಗುತ್ತೆ, ಜಾಬು ಇವರಿಗೆ ಬೇಗ ಸಿಗುತ್ತೆ. ಓಕೆ, ಸೊ ಜಾಬ್ ಆಯಿತು, ಎಜುಕೇಷನ್ ಆಯಿತು, ಸೆಲ್ಫ್ ಡೆವಲಪ್ಮೆಂಟ್ ಆಯಿತು. ಇನ್ನು ನಾವು ಮೊದಲೇ ನೀವು ಹೇಳ್ಬಿಟ್ರಿ ಪಾಪದ ರಾಶಿಯವರು ಅಂತ. ಈ ಪಾಪದ ರಾಶಿ ಅಂತ ಹೇಳಿಸ್ಕೊಂಡು ಅವ್ರಿಗೆ ಮದುವೆ ವಿಚಾರದಲ್ಲಿ ಅಯ್ಯಯ್ಯೋ ಏನೆಲ್ಲ ಪಾಡ್ಪಟ್ಟಿರ್ತಾರೆ. ಸೊ ಅವರಿಗೆ ಏನು ಹೇಳ್ತೀರಾ ಗುರುಗಳು? ಕರೆಕ್ಟ್. ಇವ್ರಿಗೆ ಏನಾಗುತ್ತೆ, ಸ್ವಲ್ಪ ಲವ್ ಮ್ಯಾರೇಜ್ ಕೂಡ ಇರುತ್ತೆ ಈ ಜಾತಕ, ಈ ರಾಶಿಯವ್ರಿಗೆ, ವೃಶ್ಚಿಕ ರಾಶಿಯವ್ರಿಗೆ. ತಪ್ಪು ಅಂತ ನಾನು ಏನು ಹೇಳಲ್ಲ, ಬಟ್ ಏನಾಗ್ಬಿಡುತ್ತೆ, ಇವ್ರ ಜಾತಕದಲ್ಲಿ ಶುಕ್ರ ಏನಾದರೂ ದುಸ್ಥಾನದಲ್ಲಿದ್ದರೆ ಸ್ವಲ್ಪ ಲೇಟ್ ಮ್ಯಾರೇಜ್ ಅಥವಾ ಮದುವೆ ಆದಮೇಲೆ ಕೂಡ ಹ್ಯಾಪಿನೆಸ್ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಬರ್ತದೆ. ಆದರೆ ಇವರು ಮದುವೆ ಬೇಗ ಸೆಟ್ ಆಗಬೇಕು ಅಂದರೆ ಇವರು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದರೆ, ದುರ್ಗಾರಾಧನೆಯನ್ನು ಮಾಡಬೇಕು. ದುರ್ಗಾ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಬೇಕು. ಪ್ರತಿ ಶುಕ್ರವಾರದ ದಿನ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 3 ಪ್ರದಕ್ಷಿಣೆ ಮಾಡಿ ಅವರೆಕಾಳು ದಾನ ಮಾಡಬೇಕು. ರೆಗ್ಯುಲರ್ ಆಗಿ ಅಮ್ಮನವ್ರ ದರ್ಶನ, ಅವರೆಕಾಳು ದಾನ ಮತ್ತು ಶುಕ್ರ ಶಾಂತಿ. ಮತ್ತು ಇವ್ರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡೋದು, ಹೋಮ ರಿಸಲ್ಟ್ ಕೊಡುತ್ತಾ ಮದುವೆಗೆ ಅಂತ ಬಂದರೆ, ಅಥವಾ ಅಭಿಷೇಕ ರಿಸಲ್ಟ್ ಕೊಡುತ್ತಾ, ಅಥವಾ ಇವರು ಜಪ ಮಾಡೋದು ತುಂಬ ಒಳ್ಳೆಯದಾ, ಅಥವಾ ಇವರು ದಾನ ಮಾಡೋದು ಒಳ್ಳೆಯದಾ ಅಂತಂದರೆ, ಇದು ಭೂತತ್ವ ರಾಶಿ ಆಗಿರೋದ್ರಿಂದ ದಾನ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಅದರಿಂದ ಇವ್ರು ಏನು ಮಾಡಬೇಕು ಅಂದರೆ, ಪ್ರತಿ ಶುಕ್ರವಾರದ ದಿನ ಇವರು ದಾನವನ್ನು ಮಾಡಬೇಕು. ಎಕ್ಸಾಂಪಲ್ಲು, ಅಮ್ಮನವ್ರ ದೇವಸ್ಥಾನದಲ್ಲಿ ತರಕಾರಿ ದಾನವನ್ನು ಮಾಡುವಂಥದ್ದು, ಇವ್ರಿಗೆ ಬೇಗ ಮದುವೆ ಸೆಟ್ ಆಗುತ್ತೆ. ಅಥವಾ ಯಾರೋ ತುಂಬ ಬಡವ್ರ ಮನೇಲಿ ಮದುವೆ ಆಗ್ತಾ ಇದೆ, ಅವ್ರಿಗೆ ಸ್ವಲ್ಪ ರೇಷನ್ ತಗೊಡುವಂಥದ್ದು ಮದುವೆಗೆ, ಅದು ಇವ್ರಿಗೆ ತುಂಬ ಬೇಗ ಮದುವೆ ಸೆಟ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಪ್ರತಿ ಶುಕ್ರವಾರ ಅಮ್ಮನವ್ರ ದೇವಸ್ಥಾನದಲ್ಲಿ ಪ್ರದಕ್ಷಿಣೆಯನ್ನು ಮಾಡಿಬಿಟ್ಟು ಓಂ ದ್ರಾಮ್ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಈ ಮಂತ್ರವನ್ನು ಜಪ ಮಾಡಿ ಅವರೆಕಾಳು ದಾನ ಮಾಡುವಂಥದ್ದು. ಮತ್ತು ಪ್ರತಿ ಶುಕ್ರವಾರದ ದಿನ ಗೋಪೂಜೆಯನ್ನು ಮಾಡಿ ಅವರೆಕಾಳನ್ನು ನೆನೆಸ್ಬಿಟ್ಟು ಅದನ್ನು ಹಸು ಕೊಡುವಂಥದ್ದು. ಈ ಥರ ರೆಮಿಡೀಸ್ನ ಇವರು ಕಾನ್ಸ್ಟೆಂಟಾಗಿ ಮಾಡ್ತಾ ಬಂದರೆ ಮಿನಿಮಮ್ 48 ಡೇಸ್ ಕಂಟಿನ್ಯೂ ಆಗಿ ಮಾಡುವಂಥದ್ದು, ಅಥವಾ ಎವ್ರಿ
ಫ್ರೈಡೇ ಈ ಪರಿಹಾರಗಳನ್ನು ಮಾಡ್ತಾ ಬಂದರೆ ಶೀಘ್ರವಾಗಿ ಅವ್ರ ಮದುವೆ ಸೆಟ್ ಆಗುತ್ತೆ. ಓಕೆ. ಸೊ ಇನ್ನು ಗುರುಗಳೇ ಫೈನಲಿ ನಾವು ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಹೆಲ್ತ್ನಲ್ಲಿ ನನಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಅದನ್ನು ನಾನು ಕಾನ್ಸ್ಟೆಂಟಾಗಿ ಸರಿ ಮಾಡ್ಕೊಳ್ಬೇಕು ಅಂದರೆ ಯಾವ ಥರದ ಪರಿಹಾರ? ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯವ್ರ ಪ್ರಾಬ್ಲಮ್ ಬಂದು ಅಸಿಡಿಟಿ ಇಶ್ಯೂಸ್, ಓಕೆ, ಹೊಟ್ಟೆ ಉರಿ, ಹೊಟ್ಟೆ ಊತ, ಗ್ಯಾಸ್ಟ್ರಿಕ್ ಆಗಿರುವಂಥದ್ದು ಈ ಥರ ಆಗ್ತದೆ. ಅದರಿಂದ ಒಂದು ಫುಡ್ ಹ್ಯಾಬಿಟ್ ಚೆನ್ನಾಗಿ ಇಟ್ಕೋಬೇಕು. ಪ್ರತಿ ಟೈಮ್ ಟು ಟೈಮ್ ನಾನು ಯಾವಾಗಲೂ ಈ ವೃಶ್ಚಿಕ ರಾಶಿಯವ್ರಿಗೆ ಏನು ಹೇಳ್ತೀನಿ, 4 ಟೈಮ್ ಊಟ ಮಾಡಿ ಅಂತ ಹೇಳ್ತೀನಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಸ್ವಲ್ಪ ಏನಾದ್ರು ತಗೊಳ್ಳಿ, ಮತ್ತೆ ರಾತ್ರಿ ಏನಾದ್ರು ತಗೊಳ್ಳಿ ಅಂತ. ಯಾಕಂದ್ರೆ ಇವ್ರಿಗೆ ಬೇಗ ಅಸಿಡಿಟಿ, ಅಗ್ನಿಬಾಧೆಗಳು ಜಾಸ್ತಿ ಆಗುತ್ತೆ, ಇವ್ರಿಗೆ ಪಿತ್ತ ರೋಗಗಳು ಜಾಸ್ತಿ ಆಗುತ್ತೆ ಅಂತ. ಅದಕ್ಕೋಸ್ಕರ ಟೈಮ್ ಟು ಟೈಮ್ ಊಟ ಮಾಡುವಂಥದ್ದು ಇವ್ರಿಗೆ ತುಂಬ ಒಳ್ಳೆಯ ರಿಸಲ್ಟು. ಜೊತೆಗೆ ನನ್ನ ಆರಂಭದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಕಾಲಭೈರವನ ಪೂಜೆ ಹೇಳಿದೆ, ಅದನ್ನು ರೆಗ್ಯುಲರ್ ಆಗಿ ಇವರು ಮಾಡ್ಕೊತ ಬಂದರೆ ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ಆಗಾಗ್ಗೆ ದರ್ಶನವನ್ನು ಮಾಡಿದ್ರೆ, ಪ್ಲಸ್ ಸುಬ್ರಹ್ಮಣ್ಯ ಮತ್ತು ಕಾಲಭೈರವನಿಗೆ ಸಂಬಂಧಪಟ್ಟಂಥ ಹೋಮಾದಿಗಳನ್ನು ಇವರು ಮಾಡ್ಕೊತ ಬಂದರೆ ವರ್ಷಕ್ಕೊಂದ್ಸರಿ ಇವರು ಹುಟ್ಟದ ಟೈಮಲ್ಲೇ ಖಂಡಿತವಾಗಿಯೂ ಆರೋಗ್ಯದ ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಓಕೆ. ಸೊ ವೃಶ್ಚಿಕ ರಾಶಿಯವರು ಆರೋಗ್ಯದ ಸಮಸ್ಯೆಯನ್ನು ತುಂಬ ಸಿಂಪಲ್ ಆಗಿ ಪರಿಹಾರವನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಫಾಲೋ ಮಾಡೋದ್ರ ಮುಖೇನ ನೀವು ಕೂಡ ಈ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಬರ್ಬೋದು ಅಂತ ಹೇಳ್ತಾ, ನಾವು ಆಲ್ಮೋಸ್ಟ್ ಇವತ್ತು ನಾವು ಬಹಳಷ್ಟು ವಿಚಾರಗಳನ್ನು ತಿಳ್ಕೊತಾ ಬಂದ್ವಿ ಈ 4 ರಾಶಿಗಳು, ಸಿಂಹ, ಕನ್ಯಾ, ತುಲಾ ಹಾಗೂ ವೃಶ್ಚಿಕ ರಾಶಿಯ ಬಗ್ಗೆ. ಸೊ ಬಹುಶಃ ಈ ರಾಶಿಯವರೆಲ್ಲರಿಗೂ ಇವತ್ತು ಒಂದು ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿರುತ್ತೆ. ಇನ್ನು ಮುಂದೆ ನಾನು ಈ ಪರಿಹಾರಗಳನ್ನು ಫಾಲೋ ಮಾಡೋದ್ರಿಂದ ನನ್ನಲ್ಲಿರುವಂಥ ಸಮಸ್ಯೆಗಳು ಬಗೆಹರಿಯುತ್ತೆ ಅಥವಾ ಸರಿ ಹೋಗಿಸ್ಕೋಬಹುದು ಅಂತ. ಹಾಗೆ ನಾವು ಪ್ರತಿ ಸಲ ಹೇಳ್ತಿದ್ವಿ, ದಿಸ್ ಇಸ್ ನಾಟ್ ಆನ್ ಮ್ಯಾಜಿಕಲ್ ರೆಮಿಡೀಸ್. ಸೊ ಎಲ್ಲ 1 ದಿನದಲ್ಲಿ 2 ದಿನದಲ್ಲಿ ಆಗೋದಲ್ಲ, ಇವೆಲ್ಲವೂ ಕೂಡ ಒಂದು ಕಾನ್ಸ್ಟೆಂಟ್ ಮೈಂಡ್ಸೆಟ್ಟಿಂದ ಪ್ರತಿ ದಿನವೂ ಅಥವಾ ಪ್ರತಿ ವಾರವೂ ಏನು ಗುರುಗಳು ಹೇಳಿದ್ದಾರೆ ಹಾಗೆ ಫಾಲೋ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ, ಒಟ್ಟಾರೆ ಇವತ್ತಿನ ಈ ಒಂದು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಗುರುಗಳ ಪರಿಹಾರದ ನಿಟ್ಟಿನಲ್ಲಿ ನೀವು ಭಾಳಷ್ಟು ಪರಿಹಾರಗಳನ್ನು ಅದಾದ ವಿಭಾಗಕ್ಕೆ ಕೊಟ್ರಿ. ಸೊ ಫೈನಲಿ ಅದನ್ನು ಫಾಲೋ ಮಾಡ್ತಿರುವಂತಹ ವೀಕ್ಷಕರಿಗೆ ಏನು ಹೇಳ್ತೀರಾ? ಯಾವ್ಯಾವ ಟೈಮಲ್ಲಿ ಏನೇನು ಕೇಳಬೇಕು, ಒಂದು 6 ತಿಂಗಳು ವರ್ಷಕ್ಕೊಂದ್ಸರಿ ಜಾತಕ ತೋರಿಸ್ಬೇಕು ಅಥವಾ ಏನು ಮಾಡಬೇಕು ಬೇಡ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು, ಒಂದು ಒಳ್ಳೆ ಲೈಫ್ ಸ್ಟೈಲನ್ನು ಇಟ್ಕೊಳ್ಳುವಂಥದ್ದನ್ನು ಮಾಡ್ಕೊತ ಬಂದರೆ, ಜೊತೆಗೆ ನಾನು ಹೇಳ್ತಾ ಇರೋ ಎಲ್ಲ ಪರಿಹಾರಗಳು ತುಂಬ ಸರಳವಾಗಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀವಿ. ಮತ್ತು ಇಲ್ಲಿ ಪರಿಹಾರಗಳ ಜೊತೆ ನಿಮ್ಮನ್ನು ನೀವೇನು ಬದಲಾಯಿಸ್ಕೋಬೇಕು ಅಂತಲೂ ನಾವು ಹೇಳ್ತಾ ಇದ್ದೀವಿ. ಅದರಿಂದ ಖಂಡಿತ ಅದನ್ನು ಫಾಲೋ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚೆಚ್ಚು ರಾಶಿಯ ಸೀಕ್ರೆಟ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಖಂಡಿತವಾಗಲೂ ಮುಗಿಸೋಣ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಜೊತೆಗೆ ಕೌಸಲ್ಯ ಅವರು ಭಾಳ ಚೆನ್ನಾಗಿ ಕಾರ್ಯಕ್ರಮನ ನಡೆಸ್ಕೊಟ್ರು, ಅವ್ರಿಗೂ ಕೂಡ ಮಹದೇಶ್ವರ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಗುರುಗಳೇ. ವೀಕ್ಷಕರೇ, ಗುರುಗಳು ಬಹಳಷ್ಟು ಸಿಂಪಲ್ ಆದಂಥ ರೆಮಿಡೀಸನ್ನು ಕೊಟ್ಟಿದ್ದಾರೆ. ಇನ್ನು 4 ರಾಶಿಗಳು ಉಳಿದಂಥದ್ದು ನೀವೆಲ್ಲರೂ ಎಕ್ಸೈಟೆಡ್ ಆಗಿ ನಮ್ಮ ರಾಶಿ ಬಗ್ಗೆ ತಿಳ್ಕೊಬೇಕು ಅಂತ ಕಾಯ್ತಾ ಇದ್ರೆ ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ವಿತ್ ಅಸ್ ಆ್ಯಂಡ್ ದಿಸ್ ಇಸ್ MC ವಿಜಯ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ. श्री